ಬಿಕ್ಲು ಶಿವು ಮರ್ಡರ್ಗೆ ಕಾರಣವಾಯ್ತಾ ಆ ಒಂದು ಘಟನೆ. ಜಗ್ಗು ಮತ್ತು ಬಿಕ್ಲು ಶಿವು ಮಧ್ಯೆ ವೈಷಮ್ಯ ಸೃಷ್ಟಿಯಾಗಿದ್ದು ಯಾಕೆ ಅನ್ನೋದರ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಬಿಕ್ಲು ಶಿವು ಮರ್ಡರ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಅದು. ಫೆಬ್ರವರಿಯಲ್ಲೇ ಗೆಳೆಯರಾಗಿದ್ದ ಜಗ್ಗು ಹಾಗೆ ಬಿಕ್ಲು ಮಧ್ಯೆ ವೈಷಮ್ಯ ಪ್ರಾರಂಭ ಆಗಿದೆ. ಕಿತ್ತಗನೂರು ಜಮೀನು ಕಾಂಪೌಂಡ್ ಧ್ವಂಸ ಮಾಡಿದ್ದ ಬಿಕ್ಲು ಶಿವು. ಈ ಜಮೀನಿಗೆ ಕಾಂಪೌಂಡ್ ಅನ್ನು ಹಾಕಿಸ್ತಾ ಇದ್ದಿದ್ದು ಜಗ್ಗು ಸ್ನೇಹಿತ ರವಿ. ತಮ್ಮ ಹುಡುಗರ ಮೂಲಕ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿಸಿದ್ದ ಶಿವು. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ವೈಮನಸ್ಸು ಶುರುವಾಯಿತು ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋ ಮಾಹಿತಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಕಾಂಪೌಂಡ್ ಅನ್ನ ಬಿಕ್ಲು ಶಿವು ಕಡೆಯ ಹುಡುಗರು ಧ್ವಂಸ ಮಾಡ್ತಿದ್ದಾರೆ. ಆದ್ರೆ ಈ ಜಾಗ ಯಾರಿಗೆ ಸಂಬಂಧಪಟ್ಟಿದ್ದೋ ಆ ರವಿ ಅನ್ನೋ ಆತನ ಪರವಾಗಿ ನಿಂತಿರ್ತಾನೆ ಜಗ್ಗು ಅಲಿಯಾಸ್ ಜಗದೀಶ್. ಜಗ್ಗು ಅಂದಿನಿಂದ ಕೂಡ ಜಗ್ಗು ಹಾಗೆ ಬಿಕ್ಲು ಶಿವು ನಡುವೆ ದ್ವೇಷ ಪ್ರಾರಂಭ ಆಯಿತು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಿಕ್ಲು ಶಿವು ಮರ್ಡರ್ಗೆ ಕಾರಣವಾಯ್ತಾ ಆ ಒಂದು ಘಟನೆ. ಜಗ್ಗು ಮತ್ತು ಬಿಕ್ಲು ಶಿವು ಮಧ್ಯೆ ವೈಷಮ್ಯ ಸೃಷ್ಟಿಯಾಗಿದ್ದು ಯಾಕೆ ಅನ್ನೋದರ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಬಿಕ್ಲು ಶಿವು ಮರ್ಡರ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಅದು. ಫೆಬ್ರವರಿಯಲ್ಲೇ ಗೆಳೆಯರಾಗಿದ್ದ ಜಗ್ಗು ಹಾಗೆ ಬಿಕ್ಲು ಮಧ್ಯೆ ವೈಷಮ್ಯ ಪ್ರಾರಂಭ ಆಗಿದೆ. ಕಿತ್ತಗನೂರು ಜಮೀನು ಕಾಂಪೌಂಡ್ ಧ್ವಂಸ ಮಾಡಿದ್ದ ಬಿಕ್ಲು ಶಿವು. ಈ ಜಮೀನಿಗೆ ಕಾಂಪೌಂಡ್ ಅನ್ನು ಹಾಕಿಸ್ತಾ ಇದ್ದಿದ್ದು ಜಗ್ಗು ಸ್ನೇಹಿತ ರವಿ. ತಮ್ಮ ಹುಡುಗರ ಮೂಲಕ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿಸಿದ್ದ ಶಿವು. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ವೈಮನಸ್ಸು ಶುರುವಾಯಿತು ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋ ಮಾಹಿತಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಕಾಂಪೌಂಡ್ ಅನ್ನ ಬಿಕ್ಲು ಶಿವು ಕಡೆಯ ಹುಡುಗರು ಧ್ವಂಸ ಮಾಡ್ತಿದ್ದಾರೆ. ಆದ್ರೆ ಈ ಜಾಗ ಯಾರಿಗೆ ಸಂಬಂಧಪಟ್ಟಿದ್ದೋ ಆ ರವಿ ಅನ್ನೋ ಆತನ ಪರವಾಗಿ ನಿಂತಿರ್ತಾನೆ ಜಗ್ಗು ಅಲಿಯಾಸ್ ಜಗದೀಶ್. ಜಗ್ಗು ಅಂದಿನಿಂದ ಕೂಡ ಜಗ್ಗು ಹಾಗೆ ಬಿಕ್ಲು ಶಿವು ನಡುವೆ ದ್ವೇಷ ಪ್ರಾರಂಭ ಆಯಿತು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಿಕ್ಲು ಶಿವು ಮರ್ಡರ್ಗೆ ಕಾರಣವಾಯ್ತಾ ಆ ಒಂದು ಘಟನೆ. ಜಗ್ಗು ಮತ್ತು ಬಿಕ್ಲು ಶಿವು ಮಧ್ಯೆ ವೈಷಮ್ಯ ಸೃಷ್ಟಿಯಾಗಿದ್ದು ಯಾಕೆ ಅನ್ನೋದರ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಬಿಕ್ಲು ಶಿವು ಮರ್ಡರ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಅದು. ಫೆಬ್ರವರಿಯಲ್ಲೇ ಗೆಳೆಯರಾಗಿದ್ದ ಜಗ್ಗು ಹಾಗೆ ಬಿಕ್ಲು ಮಧ್ಯೆ ವೈಷಮ್ಯ ಪ್ರಾರಂಭ ಆಗಿದೆ. ಕಿತ್ತಗನೂರು ಜಮೀನು ಕಾಂಪೌಂಡ್ ಧ್ವಂಸ ಮಾಡಿದ್ದ ಬಿಕ್ಲು ಶಿವು. ಈ ಜಮೀನಿಗೆ ಕಾಂಪೌಂಡ್ ಅನ್ನು ಹಾಕಿಸ್ತಾ ಇದ್ದಿದ್ದು ಜಗ್ಗು ಸ್ನೇಹಿತ ರವಿ. ತಮ್ಮ ಹುಡುಗರ ಮೂಲಕ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿಸಿದ್ದ ಶಿವು. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ವೈಮನಸ್ಸು ಶುರುವಾಯಿತು ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋ ಮಾಹಿತಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಕಾಂಪೌಂಡ್ ಅನ್ನ ಬಿಕ್ಲು ಶಿವು ಕಡೆಯ ಹುಡುಗರು ಧ್ವಂಸ ಮಾಡ್ತಿದ್ದಾರೆ. ಆದ್ರೆ ಈ ಜಾಗ ಯಾರಿಗೆ ಸಂಬಂಧಪಟ್ಟಿದ್ದೋ ಆ ರವಿ ಅನ್ನೋ ಆತನ ಪರವಾಗಿ ನಿಂತಿರ್ತಾನೆ ಜಗ್ಗು ಅಲಿಯಾಸ್ ಜಗದೀಶ್. ಜಗ್ಗು ಅಂದಿನಿಂದ ಕೂಡ ಜಗ್ಗು ಹಾಗೆ ಬಿಕ್ಲು ಶಿವು ನಡುವೆ ದ್ವೇಷ ಪ್ರಾರಂಭ ಆಯಿತು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಿಕ್ಲು ಶಿವು ಮರ್ಡರ್ಗೆ ಕಾರಣವಾಯ್ತಾ ಆ ಒಂದು ಘಟನೆ. ಜಗ್ಗು ಮತ್ತು ಬಿಕ್ಲು ಶಿವು ಮಧ್ಯೆ ವೈಷಮ್ಯ ಸೃಷ್ಟಿಯಾಗಿದ್ದು ಯಾಕೆ ಅನ್ನೋದರ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಬಿಕ್ಲು ಶಿವು ಮರ್ಡರ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಅದು. ಫೆಬ್ರವರಿಯಲ್ಲೇ ಗೆಳೆಯರಾಗಿದ್ದ ಜಗ್ಗು ಹಾಗೆ ಬಿಕ್ಲು ಮಧ್ಯೆ ವೈಷಮ್ಯ ಪ್ರಾರಂಭ ಆಗಿದೆ. ಕಿತ್ತಗನೂರು ಜಮೀನು ಕಾಂಪೌಂಡ್ ಧ್ವಂಸ ಮಾಡಿದ್ದ ಬಿಕ್ಲು ಶಿವು. ಈ ಜಮೀನಿಗೆ ಕಾಂಪೌಂಡ್ ಅನ್ನು ಹಾಕಿಸ್ತಾ ಇದ್ದಿದ್ದು ಜಗ್ಗು ಸ್ನೇಹಿತ ರವಿ. ತಮ್ಮ ಹುಡುಗರ ಮೂಲಕ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿಸಿದ್ದ ಶಿವು. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ವೈಮನಸ್ಸು ಶುರುವಾಯಿತು ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋ ಮಾಹಿತಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಕಾಂಪೌಂಡ್ ಅನ್ನ ಬಿಕ್ಲು ಶಿವು ಕಡೆಯ ಹುಡುಗರು ಧ್ವಂಸ ಮಾಡ್ತಿದ್ದಾರೆ. ಆದ್ರೆ ಈ ಜಾಗ
ಯಾರಿಗೆ ಸಂಬಂಧಪಟ್ಟಿದ್ದೋ ಆ ರವಿ ಅನ್ನೋ ಆತನ ಪರವಾಗಿ ನಿಂತಿರ್ತಾನೆ ಜಗ್ಗು ಅಲಿಯಾಸ್ ಜಗದೀಶ್. ಜಗ್ಗು ಅಂದಿನಿಂದ ಕೂಡ ಜಗ್ಗು ಹಾಗೆ ಬಿಕ್ಲು ಶಿವು ನಡುವೆ ದ್ವೇಷ ಪ್ರಾರಂಭ ಆಯಿತು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಿಕ್ಲು ಶಿವು ಮರ್ಡರ್ಗೆ ಕಾರಣವಾಯ್ತಾ ಆ ಒಂದು ಘಟನೆ, ಜಗ್ಗು ಮತ್ತು ಬಿಕ್ಲು ಶಿವು ಮಧ್ಯೆ ವೈಷಮ್ಯ ಸೃಷ್ಟಿಯಾಗಿದ್ದು ಯಾಕೆ ಅನ್ನೋದರ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಬಿಕ್ಲು ಶಿವು ಮರ್ಡರ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಅದು. ಫೆಬ್ರವರಿಯಲ್ಲೇ ಗೆಳೆಯರಾಗಿದ್ದ ಜಗ್ಗು ಹಾಗೆ ಬಿಕ್ಲು ಮಧ್ಯೆ ವೈಷಮ್ಯ ಪ್ರಾರಂಭ ಆಗಿದೆ. ಕಿತ್ತಗನೂರು ಜಮೀನು ಕಾಂಪೌಂಡ್ ಧ್ವಂಸ ಮಾಡಿದ್ದ ಬಿಕ್ಲು ಶಿವು. ಈ ಜಮೀನಿಗೆ ಕಾಂಪೌಂಡ್ ಅನ್ನ ಹಾಕಿಸ್ತಾ ಇದ್ದಿದ್ದು ಜಗ್ಗು ಸ್ನೇಹಿತ ರವಿ. ತಮ್ಮ ಹುಡುಗರ ಮೂಲಕ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿಸಿದ್ದ ಶಿವು. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ವೈಮನಸ್ಸು ಶುರುವಾಯಿತು ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋ ಮಾಹಿತಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಕಾಂಪೌಂಡ್ ಅನ್ನ ಬಿಕ್ಲು ಶಿವು ಕಡೆಯ ಹುಡುಗರು ಧ್ವಂಸ ಮಾಡ್ತಿದ್ದಾರೆ. ಆದ್ರೆ ಈ ಜಾಗ ಯಾರಿಗೆ ಸಂಬಂಧಪಟ್ಟಿದ್ದೋ ಆ ರವಿ ಅನ್ನೋ ಆತನ ಪರವಾಗಿ ನಿಂತಿರ್ತಾನೆ ಜಗ್ಗು ಅಲಿಯಾಸ್ ಜಗದೀಶ್. ಜಗ್ಗು ಅಂದಿನಿಂದ ಕೂಡ ಜಗ್ಗು ಹಾಗೆ ಬಿಕ್ಲು ಶಿವು ನಡುವೆ ದ್ವೇಷ ಪ್ರಾರಂಭ ಆಯಿತು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಿಕ್ಲು ಶಿವು ಮರ್ಡರ್ಗೆ ಕಾರಣವಾಯ್ತಾ ಆ ಒಂದು ಘಟನೆ, ಜಗ್ಗು ಮತ್ತು ಬಿಕ್ಲು ಶಿವು ಮಧ್ಯೆ ವೈಷಮ್ಯ ಸೃಷ್ಟಿಯಾಗಿದ್ದು ಯಾಕೆ ಅನ್ನೋದರ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಬಿಕ್ಲು ಶಿವು ಮರ್ಡರ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಅದು. ಫೆಬ್ರವರಿಯಲ್ಲೇ ಗೆಳೆಯರಾಗಿದ್ದ ಜಗ್ಗು ಹಾಗೆ ಬಿಕ್ಲು ಮಧ್ಯೆ ವೈಷಮ್ಯ ಪ್ರಾರಂಭ ಆಗಿದೆ. ಕಿತ್ತಗನೂರು ಜಮೀನು ಕಾಂಪೌಂಡ್ ಧ್ವಂಸ ಮಾಡಿದ್ದ ಬಿಕ್ಲು ಶಿವು. ಈ ಜಮೀನಿಗೆ ಕಾಂಪೌಂಡ್ ಅನ್ನ ಹಾಕಿಸ್ತಾ ಇದ್ದಿದ್ದು ಜಗ್ಗು ಸ್ನೇಹಿತ ರವಿ. ತಮ್ಮ ಹುಡುಗರ ಮೂಲಕ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿಸಿದ್ದ ಶಿವು. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ವೈಮನಸ್ಸು ಶುರುವಾಯಿತು ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋ ಮಾಹಿತಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಕಾಂಪೌಂಡ್ ಅನ್ನ ಬಿಕ್ಲು ಶಿವು ಕಡೆಯ ಹುಡುಗರು ಧ್ವಂಸ ಮಾಡ್ತಿದ್ದಾರೆ. ಆದ್ರೆ ಈ ಜಾಗ ಯಾರಿಗೆ ಸಂಬಂಧಪಟ್ಟಿದ್ದೋ ಆ ರವಿ ಅನ್ನೋ ಆತನ ಪರವಾಗಿ ನಿಂತಿರ್ತಾನೆ ಜಗ್ಗು ಅಲಿಯಾಸ್ ಜಗದೀಶ್. ಜಗ್ಗು ಅಂದಿನಿಂದ ಕೂಡ ಜಗ್ಗು ಹಾಗೆ ಬಿಕ್ಲು ಶಿವು ನಡುವೆ ದ್ವೇಷ ಪ್ರಾರಂಭ ಆಯಿತು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ.